माझं नाव सिद्धप्पा चन्नाप्पा लुब्धे. मी देवस्थान कमिटीचा सहखजिनदार आहे. सध्या मी जवळजवळ माझ्या मते 30 वर्षापासून मी इथं काम करतो. देवस्थानच्या खोलीमध्ये आपलं काय काय रुद्राभिषेकचं म्हणा, काय काय नियोजन असते, सगळे आम्ही मिळून ठरलं असते त्याप्रमाणे आम्ही नियोजन करत असतो. 25, 26, 27 या वर्षाचा 3 दिवसाचा कार्यक्रम असतो. पहिल्या दिवसाचं सकाळी 10ला रुद्राभिषेक म्हणून असते. रुद्राभिषेक झाल्यावर अन्नप्रसाद होते. संध्याकाळी आपलं डोळिन संघ कर्नाटकमधले आणि आपले महाराष्ट्र हद्दीतले बी येतात. आणि दुसऱ्या दिवशी सकाळी आपलं महादेवाचं पालखीचं मुच्चंडी म्हणून रामलिंग देवस्थान म्हणून आहे. तिथं नदी म्हणजे आहे, तिथं जाऊन येते. संध्याकाळी 21 पालख्याचं आगमन आम्ही म्हणजे करून घेतो आहात. आणि त्याच्यानंतर संध्याकाळी गावातील सामाजिक नाटक पोरांनी म्हणजे आपल्या गावातले तरुण पोरांनी तयार केलेलं आहे. त्या दिवशी रात्री 10ला नाटक होते, सकाळी संपते. त्यानंतर सकाळी संग्राम कल म्हणजे संग्राम दगड, गोल दगड आणि वाळूचं पोथी आणि पारा असतात ते उचलणे कार्यक्रम होते. आणि लास्ट 180-90 किलोचं गोल दगड असते. आणि 1, 2, 3 असं आम्ही म्हणजे निवडलं जाते स्पर्धकाला. ते योग्य देवस्थानतर्फे योग्य बक्षीस दिलं जाते. ನನ್ನ ಹೆಸರು ಅಶೋಕ್ ಗಡಿಕರ್. ದೇವಸ್ಥಾನ ಕಮಿಟಿಯ ಉಪಾಧ್ಯಕ್ಷ ಅಂತ ಹೇಳಿ ಸೇವೆ ಮಾಡ್ತೀವಿ. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಹಾದೇವರ ಯಾತ್ರೆ ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಆಮೇಲೆ ಇವತ್ತು ಮುಂಜಾನೆ 9 ಗಂಟೆಗೆ ಮಹಾದೇವರ ಪಿಂಡದ ರುದ್ರಾಭಿಷೇಕವಾಯಿತು. ಅತಿ ವಿಜೃಂಭಣೆಯಿಂದ ಆಯಿತು. ಆಮೇಲೆ ಇವತ್ತು ಸಂಜೆಗೆ ಒಂದು 4-5 ಪಾಲ್ಕಿಯ ಆಗಮನ ಆಗುತ್ತದೆ. ಆಮೇಲೆ ನಾಳೆಗೆ ಮುಂಜಾನೆ ಇಂದ ಸಂಜೆವರೆಗೆ 21 ಪಾಲ್ಕಿಯ ಆಗಮನ ಇರುತ್ತದೆ. ಸಂಜೆ 10 ಗಂಟೆಗೆ ನಮ್ಮ ಒಳಗಿನ ಹುಡುಗರು ಯುವಕರು ಕಲಿತಂಥ ಮಾನಕ್ಕಾಗಿ ಮಾಂಗಲ್ಯ ತ್ಯಾಗ ಅರ್ಥಾತ್ ನಾಟಕವನ್ನು ರಾತ್ರಿ 10 ಗಂಟೆಯಿಂದ ನೆರವೇರಿಸಲಾಗ್ತದೆ. ಆಮೇಲೆ 27ನೇ ತಾರೀಕು ಮುಂಜಾನೆ ವಜ್ಜೆ ನೆಗುವ ಕಾರ್ಯಕ್ರಮ. ಸುತ್ತ ಹಳ್ಳಿಯಿಂದ ಎಲ್ಲ ಕಡೆಯಿಂದ ಪೈಲ್ವಾನರು ಬರ್ತಾರೆ. ಎಲ್ಲ ಕಡೆಯಿಂದ ಬಂದ ಪೈಲ್ವಾನರಿಂದ ವಜ್ಜೆ ನೆಗುವ ಕಾರ್ಯಕ್ರಮ, ಹಿಡಿಕೆ ಕಲ್ಲು, ಗುಂಡಕಲ್ಲು, ಉಸುಕಿನ ಚೀಲ, ಗಾಡಿ ಹಾರೆ ಅಂಥವು ದೊಡ್ಡ ದೊಡ್ಡ ಕಾರ್ಯಕ್ರಮ ವಜ್ಜೆಯನ್ನು ಎತ್ತು ಕಾರ್ಯಕ್ರಮ ಆಗುತ್ತದೆ. ನಮಸ್ಕಾರ. ನಾನು ಮಹಾದೇವ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಆಮಗೊಂಡ ಕಡಪ ಹಿರಗೊಂಡ. ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿವಸದ ಜಾತ್ರೆಯನ್ನು ನೆರವೇರಿಸಬೇಕೆಂದು ಸರ್ವ ಗ್ರಾಮಸ್ಥರು ಊರ ಹಿರಿಯರು ಕೂಡಿ ಜಾತ್ರೆಯ 1 ತಾರೀಕು ತರಾಸಿ 25, 26, 27 3 ದಿವಸ ಅನ್ನ ಪ್ರಸಾದ, 21 ಪಾಲಿಕೆಯ ಮೆರವಣಿಗೆ ಇವೆಲ್ಲ ಹಮ್ಮಿಕೊಂಡಿದ್ದಾರೆ. ಮತ್ತು ಕರ್ನಾಟಕದಿಂದ ಬಂದ ಪಾಲಿಕೆಗಳು ಇರ್ತವೆ ಮತ್ತು ಮಹಾರಾಷ್ಟ್ರದಿಂದ ಬಂದ ಪಾಲಿಕೆಗಳು ಇರ್ತವೆ ಮತ್ತು ಕನ್ನಡ ನಾಟಕ ಇರುತ್ತದೆ. 3 ದಿವಸ ಅನ್ನ ಪ್ರಸಾದ ಎಲ್ಲ ಇರುತ್ತದೆ. ನಮಸ್ಕಾರ. ಮಹಾದೇವ ಹಿರಗೊಂಡ ದೇವಸ್ಥಾನ ಕಮಿಟಿ ಖಜಿನದಾರರು ಅಂತ. ಈಗ ಸದ್ಯ ವರ್ಷದಂತಾರೆ 3 ದಿವಸ ಜಾತ್ರಾ 3 ದಿವಸ ಜಾತ್ರಾ ನೇಮಿಸಿ ಇರ್ತೇವ್ರಿ. ಎಲ್ಲರೂ ಕೂಡಿ ಹಿರಿಯರು ನೇಮ್ಸಿಡ್ ಬಾಡ್ಯಾಕ ಕೂತಾರೆ. ಎಲ್ಲರೂ ಹಿರಿಯ ನೇಮಿಸಿ ಅಂತ ಪಡ್ದ ಮುತ್ತಗಳು ಇಬ್ಬರು ಅವ್ರ ಖಾಲಿ ತಳಗ್ರಿ ಗುರುಗಳು ತಳಗೆ ಅವ್ರು ಹೆಂಗೆ ಹೇಳ್ತಾರಲ್ಲ ಹಂಗೆ ನಡ್ಕೊಂಡು ಎಲ್ಲರೂ ಕುಡ್ಕಿಸಿಂದ ಊರನ್ನವ್ರು ಎಲ್ಲರೂ ಕೂಡಿ ನಮ್ಮವ್ರದ್ದು ಜಾತ್ರೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯನ್ ಜಗದ್ಗುರು. ಪ್ರಥಮದಲ್ಲಿ ಶ್ರೀ ಜಗದ್ಗುರು ರೇಣುಕರನ್ನು ಸ್ಮರಣೆ ಮಾಡುತ್ತಾ ರಾವಳಗುಂಡವಾಡಿಯ ಕ್ಷೇತ್ರಾಧಿಪತಿ ಶ್ರೀ ಮಹಾದೇವರನ್ನು ಸ್ಮರಣೆ ಮಾಡುತ್ತಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮಪೂಜ್ಯ
ತಪಸ್ವಿಗಳಾದಂಥ ಶ್ರೀ ಅಭಿನವ ಶಿವಬಸವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಹಣೆಮನೆದು. ಈ ಜಾತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಜಾತ್ರೆ. ಇದು ಜಾತ್ರೆ ಇವತ್ತಿಂದ ಜಾತ್ರೆ ಅಲ್ಲ, ಒಂದು ಸಾವಿರ ವರ್ಷದ ಹಿಂದೆ ಜಾತ್ರೆಯನ್ನು ಈ ಜಾತ್ರೆ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ, ಮಣ್ಣೆತ್ತಿನ ಅಮಾವಾಸ್ಯೆ ಅದರ ಹಿಂದೆ ಕಾರುಣಿ ಆದಮೇಲೆ ಈ ಹಿರಿಯರು ಮಹಾದೇವರ ಎಲ್ಲ ಸಮಸ್ತ ಗುರು ಹಿರಿಯರು ಒಂದು ದಿವಸ ಪಟ್ಟಿ ಮಾಡ್ತಾರೆ. ಇದನ್ನು ನಿರ್ಣಯ ತೊಗೊಂಡು ಪಟ್ಟಿ ಮಾಡಿ ಆ ಮಹಾದೇವರನ್ನು ಅಮಾವಾಸ್ಯೆ ದಿವಸ ಕಾರ್ಯಕ್ರಮ, ಆ ಕಾರ್ಯಕ್ರಮ ಯಾವ ರೀತಿ ವಿಭ್ರಮಣೆಯಿಂದ ನಡೀತಿತ್ತಂದ್ರೆ, ಮಾನವ ಧರ್ಮಕ್ಕೆ ದಯವಾಗಲಿ, ಮಾನವ ಧರ್ಮಕ್ಕೆ ದಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಮಹಾದೇವರ ಸಮಸ್ತ ರಾವಳಗುಂಡವಾಡಿಯ ರೈತ ಬಾಂಧವರಿಗೆ ನನ್ನ ಆಶೀರ್ವಾದ ಸದಾಕಾಲ ಇರ್ತೈತಿ. ಈ ಜಾತ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯ ನಿಮಿತ್ತವಾಗಿ ಈ ಜಾತ್ರೆ ಪ್ರಾರಂಭವಾಗಿದೆ ಅನ್ನುವಂಥ ಮಾತನ್ನು ಹಿರಿಯರು ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಜಾತ್ರೆ ವಿಶೇಷವಾಗಿರ್ತಕ್ಕಂಥ ಜಾತ್ರೆ ಯಾವುದಪ್ಪ ಅಂದ್ರೆ, ಸುತ್ತಮುತ್ತ ನಮ್ಮ ಜತ್ ತಾಲೂಕಿನ ಒಳಗೆ ಜಾತ್ರೆ ನಡೆಯಂಗಿಲ್ಲ. ನೀವು ತಪ್ಪು ತಿಳ್ಕೊಬೇಡ್ರಿ ಮಾಧ್ಯಮದವರು. ಈ ಜತ್ ತಾಲೂಕಿನ ಒಳಗೆ ಜಾತ್ರೆ ಈ ರೀತಿ ಮಹಾದೇವರ ರಾವಳಗುಂಡವಾಡಿ ಜಾತ್ರೆ ಈ ಗ್ರಾಮದಲ್ಲಿ ನಡೆಯುವಂಥ ಜಾತ್ರೆ ಅಲ್ಲ. ಮಹಾದೇವರ ಜಾತ್ರೆ ನಡೆಯುವಂಥದ್ದು ಎಲ್ಲಾದರೂ ಇದ್ರೆ ರಾವಳಗುಂಡವಾಡಿ ಜಾತ್ರೆಯಲ್ಲಿ ನಡೀತಾ ಇದೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ. ಮಹಾದೇವರ ಒಂದು ಪ್ರಥಮವಾಗಿ ಒಂದು ಕುಂಭೋತ್ಸವ, ಒಂದು ಮಹಾದೇವರ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಅಭಿಷೇಕ, ಮತ್ತು ಈ ಊರಿನ ಗ್ರಾಮ ಆಂಜನೇಯನು ಕೂಡ ಅಭಿಷೇಕವನ್ನು ಮಾಡಿ ಎಲ್ಲ ದೇವರನ್ನು ಸಂತೃಪ್ತಿ ಮಾಡಿ, ಕೊನೆಗೆ ನಾಳೆ ಸಾಯಂಕಾಲ 5 ಗಂಟೆ 21 ಪಲ್ಲಕ್ಕಿ ಕೂಡ ಈ ರಾವಳಗುಂಡವಾಡಿ ಒಳಗೆ ಪ್ರವೇಶ ಮಾಡ್ತಾಯಿದ್ದಾವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ, ಎಲ್ಲ ಸಮಸ್ತ ಹಿರಿಯರು, ಗುರು ಹಿರಿಯರು ಮತ್ತು ತಾಯಿಂದರು, ಓಡಾಡುವಂಥ ಎಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮ ಬಲವನ್ನು ಕೊಟ್ಟು ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಅದು ಕೂಡ ಭಾಳ ಸತ್ಯವಾದಂಥ ಮಹಾದೇವರು. ಯಾಕಂದ್ರೆ ನಮ್ಮ ಮಹಾದೇವರು ಮಹಾದೇವಪ್ಪನ ಜಾತ್ರೆ ನಡೆಯೋದು ಅಂಥೇಳಿ ಯಾರು ಸುಮ್ಮನೆ ಮನೆ ಒಳಗೆ ಕೊಂಡ್ರಂಗಿಲ್ಲ. ಸಣ್ಣ ಮಕ್ಕಳು ಕೂಡ ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಇಲ್ಲಿ ಅಕಸ್ಮಾತ್ ನೀವು ತಪ್ಪು ತಿಳ್ಕೊಬೇಡ್ರಿ, ನನಗೆ ಹೋದ ವರ್ಷ ಒಂದು ಕಾಯಿ ತೊಗೊಂಡು ಹೋಗಿದ್ದೆ. ಸುಮ್ಮನೆ ಕಾಯಿ ತೊಗೊಂಡು ನನ್ನ ಬ್ಯಾಗಿನ ಒಳಗೆ ಇಟ್ಟಿದ್ರು. ಬ್ಯಾಗಿನ ಒಳಗಿಟ್ಟ ಅವಾಗ ನನ್ನ ಮದುವೆ ಆಗೋಲ್ತ್ರಿ ಸ್ವಾಮಿಗಳು ಹೆಂಗೆ ಮಾಡೋದು ಅಂತ ಕೇಳಿದವ. ಆ ಮಾದೇವಪ್ಪನ ಕಾಯಿ ಅವಾಗ ಆಶೀರ್ವಾದ ಮಾಡಿದ ತಕ್ಷಣ ಅವಂಗೆ ಮದುವೆ ಕೂಡ ಆಯಿತು ಅನ್ನುವಂಥ ಸತ್ಯ ಮಾತನ್ನು ಇವತ್ತು ನಾವು ಹೇಳಬೇಕಾಗ್ತಾಯಿದೆ. ಯಾಕಂದರೆ ವಿಶೇಷವಾಗಿ ಮಹಾದೇವರನ್ನು ಪ್ರತ್ಯಕ್ಷ ಕಾಣಬೇಕಾದ್ರೆ ನಾವು ಮಹಾದೇವರನ್ನು ಹತ್ತಿರ ಬಂದು ಪ್ರತಿದಿನ ಮಹಾದೇವರ ನಮಸ್ಕಾರ ಮಾಡಿ ಮಹಾದೇವರಿಗೆ ಒಂದು ಭಕ್ತಿ ಭಾವ ನೀವು ಎಲ್ಲರೂ ತೋರಿಸಿರ ಪ್ರತ್ಯಕ್ಷವಾಗಿ ಮಹಾದೇವರ ಕಣ್ಣಿಗೆ ಕಾಣುವಂಥ ನಮಗೆ ಕಣ್ಣಿಗೆ ಕಾಣಿದಾನ. ಮದುವೆ ಆಗಲಾರ್ದವರು, ಮದುವೆ ಮತ್ತು ಮಕ್ಕಳಾಗಲಾರ್ದವರು, ಅನೇಕ ಕಷ್ಟಗಳಿದ್ದವರು ಕೂಡ ಮಹಾದೇವರಿಗೆ ನಡ್ಕೊಂಡಾಗ ಪರಿಹಾರ ಮಾಡುವಂಥವ್ರು ಯಾರು ಇದ್ರೆ ಆ ಮಹಾದೇವರು ಅದಾನ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ದಿವಸ ಕಾರ್ಯಕ್ರಮ ಪ್ರಥಮವಾಗಿ
ಅಮಾವಾಸ್ಯ ಕಾರ್ಯಕ್ರಮ ವಿಶೇಷವಾಗಿ ಈ ನಡೆಯುವಂಥ ಕಾರ್ಯಕ್ರಮದ ಎಲ್ಲ ರೀತಿ ಸ್ಪರ್ಧೆಗಳು ಕೂಡ ನಡೀತಾ ಇದ್ದವು. ತೀಲ ಎತ್ತು ಕಾರ್ಯಕ್ರಮ, ಆಮೇಲೆ ಕಾಯಿ ಆಶೀರ್ವಾದ ಕಾರ್ಯಕ್ರಮ, ಆಶೀರ್ವಾದ ರೂಪ ಕಾರ್ಯಕ್ರಮ ನಡೀತಾ ಇದ್ದವು. ಇವೆಲ್ಲ ಕೂಡ ಕಾರ್ಯಕ್ರಮ ಎಲ್ಲ ಸದ್ಭಕ್ತರು ಒಕ್ಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಬಹಳ ವಿಭ್ರಮಣದಿಂದ ಎಲ್ಲಾದರೂ ಕೂಡ ಸ್ವಚ್ಛ ಗ್ರಾಮ ಯಾವುದೈತಂದ್ರೆ ರಾವಳಗುಂಡವಾಡಿ ಸ್ವಚ್ಛ ಗ್ರಾಮ ಅಂಥೇಳಿ ಸಿದ್ದೇಶ್ವರ ಕೂಡ ಸ್ವಾಮಿಗಳು ಮಾತಾಡಿದ್ದಾರೆ. ಎಲ್ಲಾದರೂ ಹೊಲಸು ಕಾಣಿಸ್ತೈತ್ರಿ, ಎಲ್ಲಿ ಹೊಲಸಿಲ್ಲ, ಏನೂ ಇಲ್ಲ, ಎಲ್ಲ ಸ್ವಚ್ಛವಾಗಿ ಸಣ್ಣ ಊರು ಕೂಡ ಇದ್ದರೂ ಸ್ವಚ್ಛವಾಗಿ ನಮ್ಮ ರಾವಳಗುಂಡವಾಡಿಯ ಮಹಾದೇವರವನ್ನು ಆಶೀರ್ವಾದ ಐತೆ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜೆಯಲ್ಲಿ ಕೂತಂಥ ನಮ್ಮ ಎಲ್ಲ ಹಿರಿಯರು, ತಾಯಿಂದಿರು, ಕಮಿಟಿಯವರು, ಅಧ್ಯಕ್ಷರು, ಚೇರ್ಮನ್ರು ಇವರೆಲ್ಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾಜಿ ಪಂಚಾಚಾರ್ಯರು, ಶ್ರೀ ಮಹಾದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಶ್ರೀ ಮಹಾದೇವರ ಆಶೀರ್ವಾದ ತಮಗೆ ಎಲ್ಲರಿಗೆ ಇರಲಿ ಅಂತೇಳಿ ಮಹಾದೇವರ ಪಾದಕ್ಕೆ ಅರ್ಪಿಸುತ್ತಾ ಇದ್ದೀನಿ. Press the bell icon on the YouTube and never miss another update.